ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯುಕ್ತಿ ಥ್ರೆಡ್ಸ್ ವರ್ಕ್. ಇವತ್ತು ನಾನು ಬ್ರೈಡಲ್ ಕುಚ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ಹಾಕೋದಕ್ಕೆ ನಮಗೆ ಈ ಥರ ಬೀಡ್ಸ್ ಬೇಕು ಆ್ಯಂಡ್ ರೌಂಡ್ದು ಇಡಬೇಕು. ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ ಕುಚ್ಚು ಹಾಕೋದಕ್ಕೆ. ಇವಾಗ ನಾನು ಕುಚ್ಚು ಹಾಕೋದಕ್ಕೆ 6 ಎಳೆ ದಾರ ತೊಗೊಂಡಿದ್ದೀನಿ. ಇವಾಗ ಇಲ್ಲಿಗೆ ಹಾಕ್ಕೊಂಡು ಫಸ್ಟು ಸೂಜಿಯಿಂದ ದಾರ ತೊಗೊಳ್ಳೋಣ. ಫಸ್ಟ್ ಒಂದು ನಾಟ್ ಹಾಕ್ಕೋಬೇಕು ಫ್ರೆಂಡ್ಸ್. ಒಂದು ನಾಟ್ ಹಾಕ್ಕೊಂಡು ಪಕ್ಕದಲ್ಲೇ ಇವಾಗ ಇನ್ನೊಂದು ಸಲ ಹಾಕ್ತೀನಿ. ಇವಾಗ 6 ಎಳೆ ದಾರ ತೊಗೊಂಡು ಈ ಥರ ಸೂಜಿಯಿಂದ ಹಿಂಗೆ ತೊಗೊಂಡು ಒಳಗಡೆ ಹಿಂಗೆ ಹಾಕಿ ಈ ಥರ ತೊಗೊಂಡು ಫಸ್ಟು ಒಂದು ಗಂಟು ಹಾಕ್ಕೊಬಿಡ್ತೀನಿ. ಈ ಥರ ಹಾಕಿ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ನಾಟ್ ಹಾಕ್ತೀನಿ. ಪಕ್ಕದಲ್ಲೇ ಇನ್ನೊಂದು ನಾಟ್ ಹಾಕಿ ಇವಾಗ 2 ಆಯಿತು ಫ್ರೆಂಡ್ಸ್. 5 ಚೈನ್ ಹಾಕಬೇಕು. 1 2 3 5 ಚೈನ್ ಹಾಕಿ ಇವಾಗ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಗಂಟು ಹಾಕ್ಕೊಳ್ಳಿ. ಇಲ್ಲಿಗೆ ಒಂದು ಹಾಕ್ಕೊಂಡು ಈ ಥರ ಒಂದು ನಾಟ್ ಹಾಕಿದ್ದೀನಿ. ಇವಾಗ ಮತ್ತೆ ಪಕ್ಕದಲ್ಲಿ ಇನ್ನೂ ಒಂದು ಸಲ ಹಾಕಿ 2 ಸಲ ಗಂಟು ಹಾಕ್ತೀನಿ ಫ್ರೆಂಡ್ಸ್. ಈ ಥರ ಆದಮೇಲೆ ಇನ್ನೂ ಒಂದು 5 ಚೈನ್ ಹಾಕಬೇಕು ಫ್ರೆಂಡ್ಸ್. ಇನ್ನೂ ಒಂದು ಸಲ 4 5 ಇಲ್ಲ 4 ಎಷ್ಟಾದ್ರೂ ಹಾಕೋಬೋದು. ನಾನಿಲ್ಲಿ 5 ಚೈನ್ ಹಾಕಿದ್ದೀನಿ. 5 ಚೈನ್ ಹಾಕ್ಕೊಂಡು ಎಲ್ಲೋ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಗಂಟು ಹಾಕ್ಕೊಳ್ಳೋದು. ಈ ಥರ ಆದಮೇಲೆ ಈ ಥರ ಸೂಜಿಯಿಂದ ದಾರನ ಎಳ್ಕೋಬೇಕು. ಈ ಥರ ಎಳ್ಕೊಂಡು ಇವಾಗ ಇದಕ್ಕೆ ನಾನು ಬೀಡ್ಸ್ನ ಆ್ಯಡ್ ಮಾಡ್ಕೋತೀನಿ. ಬೀಡ್ಸ್ ನೋಡಿ, ಇವಾಗ ಇದಕ್ಕೆ ಈ ಥರ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡು ಬಂದಿದ್ದೀನಿ ಸೂಜಿಗೆ. ಇದನ್ನು ಈ ಥರ ಇಟ್ಕೋಬೇಕು ಸೂಜಿಯಿಂದ. ಇದನ್ನು ಒಳಗಡೆಗೆ ಇನ್ಸರ್ಟ್ ಮಾಡ್ಕೋಬೇಕು. ಒಳಗಡೆ ಇನ್ಸರ್ಟ್ ಮಾಡ್ಕೊಂಡು ಆದಮೇಲೆ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿದ್ದೀನಿ ನೋಡಿ. ಇವಾಗ ಇದಕ್ಕೆ ಹಿಂಗೆ ಈ ಥರ ಮಾಡ್ಕೊಂಡು ಚೈನ್ ಹಾಕ್ಕೊಂಡು ಹೋಗ್ತಿದ್ವಿ, ಆದರೆ ಆ ಥರ ಮಾಡಲ್ಲ. ಇವಾಗ ಈ ಡಿಸೈನ್ಗೆ ಒಂದು ಸಲ ಸೂಜಿ ಮೇಲೆ ದಾರ ತಗೊಂಡು ಒಳಗಡೆ ನೋಡಿ ಫ್ರೆಂಡ್ಸ್, ಈ ಥರ ಸೂಜಿಗೆ ನಾನು ಇನ್ಸರ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈ ಥರ ಇವಾಗ ದಾರನ ಒಳಗಡೆಯಿಂದ ತಗೋಬೇಕು. ಒಳಗಡೆಯಿಂದ ತಗೊಂಡು ಇದಕ್ಕೆ ಒಂದು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಾದಮೇಲೆ ಇದ್ರ ಮೇಲೆ ಬೀಡ್ ಲಾಕ್ ಆಗಿದೆ ಅಲ್ವಾ, 2 ಚೈನ್ ಮಾಡಬೇಕು. 1 2 ಚೈನ್ ಮಾಡಿಕೊಂಡು ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ ಥರ ಒಳಗಡೆಯಿಂದ ಹಿಂಗೆ ಮಾಡಿ 2 ಚೈನ್ನ ಇವಾಗ 2 ಮಾಡ್ಕೊಳ್ಳೋದು, ಇನ್ನೊಂದು ಸಲ 2 ಮಾಡ್ಕೊಳ್ಳೋದು. ಇನ್ನೊಂದು ಸಲ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ ಥರ ಮಾಡಿ 2ರಿಂದ 1 ಮಾಡೋದು, 2ರಿಂದ 1 ಮಾಡ್ಕೊಳ್ಳೋದು. ಇದೇ ಥರ 2 ಸ್ಟೆಪ್ ಬರೋ ಥರ ಇದು ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಇದಕ್ಕೆ ನಾವು ಲೆಕ್ಕ ಕೌಂಟ್ ಮಾಡ್ಕೊಂಡು ಮಾಡಬೇಕು. ಎಷ್ಟು ಚೈನ್ ಬರುತ್ತೆ, ಎಷ್ಟು ಕಂಬಗಳು ಅಂದರೆ 12ರಿಂದ 13 ಕಂಬಗಳು ಅರ್ಧ. ಇವಾಗ ಹೆಂಗೆ ಅಂತಂದರೆ ಈ ಮಣಿ ಐತಲ್ಲ, ಇಲ್ಲಿಂದ ಇಲ್ಲಿವರೆಗೂ ಬರೋ ತನಕ 12 ಕಂಬಗಳಾಗಬೇಕು. 12 ಕಂಬ ಬರೋ ತನಕ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಇದನ್ನು ನೋಡಿ ಫ್ರೆಂಡ್ಸ್, ಈ ಥರ ಇವಾಗ 12 ಕಂಬ ಆಗೈತೆ. 12 6 ಹಾಕೋಬೋದು, ಆಗುತ್ತೆ ಅಂದರೆ 13 ಕಂಬ. ಈ ಥರ ಇರೋದನ್ನು ಇವಾಗ ಬೀಡ್ಸ್ನ ಹಿಂಗೆ ತಿರುಗಿಸ್ಕೋಬೇಕು. ನೋಡಿ, ತಿರುಗಿಸ್ಕೊಂಡು ಇಲ್ಲಿ ಗ್ಯಾಪ್ ಐತಲ್ಲ, ಇಲ್ಲಿಗೂ ಫುಲ್ ಹಾಕ್ಬೇಕು. ಇವಾಗ ನಾವು ಇಲ್ಲಿಗೆ ಮತ್ತೆ
ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋದು. ಇದು ಸೇಮ್ ಫ್ರೆಂಡ್ಸ್, ಇಲ್ಲೂ 12 ಕಂಬ, ಒಟ್ಟು 12, 13 ಅಂತಂದರೆ ಒಂದು 25 ಕಂಬ ಬರೋ ತನಕನಾದ್ರೂ ಫುಲ್ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಇದಂತೂ 2 ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ, ಬೇಗ ಆಗೋಗುತ್ತೆ ಫ್ರೆಂಡ್ಸ್. ಇದು ಡಿಸೈನ್ ಅಂತೂ ಸೂಪರಾಗಿ ಕಾಣುತ್ತೆ ಹಾಕಾದ್ಮೇಲೆ. ಇವಾಗ ನೋಡೋದಕ್ಕಿಂತ ಏನೂ ಅನಿಸಿಲ್ಲ ಅಂದ್ರೂ ಫಿನಿಶ್ ಆದಮೇಲಂತೂ ಫುಲ್ ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ. ನಾವು ಇದೇ ಥರ ಇವಾಗ ಹಾಕ್ಕೋಬೇಕು. ಲೆಕ್ಕ ಹಾಕ್ಕೊಂಡೇ ಮಾಡಿ ಫ್ರೆಂಡ್ಸ್, ಕನ್ಫ್ಯೂಸ್ ಆಗುತ್ತೆ ಸ್ಟಾರ್ಟಿಂಗು. ಇವಾಗ ಕಲಿತಾ ಇದ್ದೀನಿ ಅನ್ನೋರು ಲೆಕ್ಕ ಹಾಕ್ಕೊಂಡೇ ಮಾಡಿ, ಕಂಬಗಳು ಮಿಸ್ಟೇಕ್ ಆಗುತ್ತೆ ಅಂತ ಅನ್ನೋರು. ಸೇಮ್ ಎಲ್ಲ ರಿಂಗ್ದು ಇದೇ ಥರ 12, 13 ಕಂಬ, ಒಟ್ಟು ಟೋಟಲ್ ಎಷ್ಟು 25 ಕಂಬ ಬರಬೇಕು. 25, 24 ಆ ಥರ ಹಾಕ್ಕೊಂಡು ಹೋಗ್ಬೇಕು ಇದನ್ನು. ನೋಡಿ ಇವಾಗ ನಂದು ಇಲ್ಲಿಗೆ ಬಂತು. ಇವಾಗ ಲೆಕ್ಕ ಹಾಕ್ತೀನಿ ನೋಡಿ. 1, 2, 3, 4, 5, 6, 7, 8, 9, 10, 11 ಆಗೈತೆ. ಇವಾಗ 12 ಕಂಬ ಹಾಕಿದ್ದೀನಿ. ಈ ಥರ ಹಾಕ್ಕೊಂಡಾದ್ಮೇಲೆ ಇವಾಗ ಇದನ್ನು ಏನು ಮಾಡಬೇಕು ಅಂತಂದರೆ ಲಾಕ್ ಮಾಡಬೇಕು ನಾವು. ಇವಾಗ ಇದನ್ನು ಸೇರಿಸಿ ಆಗೋ ಥರ ಇಲ್ಲಿ ಒಂದು ಚೈನ್ ಇರುತ್ತಲ್ಲ, ಇಲ್ಲೊಂದು ಗ್ಯಾಪ್ ಇರುತ್ತೆ ಫ್ರೆಂಡ್ಸ್, ನೋಡ್ಕೊಂಡು ಈ ಗ್ಯಾಪ್ ಬರೋ ಥರ ಮಾಡಿಕೊಂಡು ಒಳಗಡೆಯಿಂದ ಸೂಜಿ ದಾರ ತಗೊಂಡು ಈ ಥರ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದೇ ಥರ ಲಾಕ್ ಮಾಡ್ಕೊಂಡಾದಮೇಲೆ ಇದನ್ನು ನೋಡಿ ಕರೆಕ್ಟಾಗಿ ಎಲ್ಲೋ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಇನ್ನೂ ಒಂದು ಸಲ ಪಕ್ಕದಲ್ಲಿ ಚೈನ್ ಹಾಕ್ತೀನಿ. ಈ ಥರ ಆದಮೇಲೆ ಇಲ್ಲಿಗೆ ನಾನು 3 ಚೈನ್ ಹಾಕ್ತೀನಿ. 1, 2, 3 ಚೈನ್ ಹಾಕಿ ಇಲ್ಲಿಗೆ ನಾಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಗೆ 3 ಚೈನ್ ಯಾಕೆ ಹಾಕ್ತೆ ಅಂತಂದರೆ ಈ ಥರ ಹಾಕ್ತೀನಲ್ಲ ಆವಾಗ ಇದು ಗೊತ್ತಾಗಬೇಕು, ಅಂದರೆ ಕುಚ್ಚು ಬರುತ್ತೆ ಮಧ್ಯದಲ್ಲಿ, ಅದರಿಂದ ಹೇಳ್ತಾ ಇರೋದು ನೋಡಿ. ಇಲ್ಲಿ 5, 5, 3 ಮತ್ತು ಇವಾಗ 5 ಚೈನ್ ಹಾಕಬೇಕು ಪಕ್ಕದಲ್ಲಿ. 1, 2, 3, 4, 5 ಈ ಥರ 5 ಚೈನ್ ಹಾಕ್ಬಿಟ್ಟು ಇಲ್ಲಿಗೊಂದು ಹಾಕೋತೀನಿ ಚೈನ್. ನೋಡಿ ಇಲ್ಲಿಗೆ 5 ಹಾಕಬೇಕು. ನೋಡಿ ಈ ಥರ 5 ಚೈನ್ ಆದಮೇಲೆ ಮತ್ತೆ ಇನ್ನೊಂದು ಸಲ 5 ಚೈನ್ ಹಾಕ್ತೀನಿ. 3, 5, 5 ಸೇಮ್ ಮೆಥಡಲ್ಲೇ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಈ ಥರ 5 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾಟ್ ಹಾಕೋದು, ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿ ಇವಾಗ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶೆ ಮಾಡಿ, ಒಟ್ಟು ಡಬಲ್ 2 ಸಲ ಸಿಂಗಲ್ ಕ್ರೋಶೆ ಮಾಡ್ದಂಗೆ ಆಯಿತು. ಇವಾಗ ಈ ಥರ ದಾರ ತಗೊಂಡು ಇದಕ್ಕೆ ಏನು ಮಾಡಬೇಕು ಅಂತಂದರೆ ಬೀಡ್ಸ್ನ ಆ್ಯಡ್ ಮಾಡಬೇಕು. ಇವಾಗ ಇದಕ್ಕೆ ಈ ಥರ ಬೀಡನ್ನ ಲಾಕ್ ಮಾಡ್ಕೊಳ್ಳೋದು. ಮಣಿ ಬೀಡ್ಸ್ ಆ್ಯಡ್ ಆದಮೇಲೆ ಇದ್ರ ಮೇಲೆ ಮತ್ತೆ 1, 2 2 ಸಲ ಚೈನ್ ಹಾಕಿ ಆಮೇಲೆ ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ತಗೋಬೇಕು. ಸೂಜಿ ಮೇಲೆ ಇಲ್ಲಿ ಈ ಥರ ದಾರ ತಗೊಂಡು ಮತ್ತು ಒಳಗಡೆಯಿಂದ ಈ ಥರ ದಾರ ತೆಗೆದು 2 ಚೈನ್ನ 1 ಮಾಡ್ಕೊಳ್ಳೋದು, 3ನ 1, 2 ಮಾಡ್ಕೊಳ್ಳೋದು ಮತ್ತು 2ನ 1 ಮಾಡ್ಕೊಳ್ಳೋದು, ಡಬಲ್ ಕ್ರೋಶೆ ಮಾಡಬೇಕು.
ಇದೇ ಥರ ಆವಾಗ ಹೆಂಗೆ 12 ಕಂಬ ಮಾಡಿದ್ವೋ ಅದೇ ಥರ ಒಟ್ಟು ಒಂದು ಇದರಲ್ಲಿ 24-25 ಬರೋ ಥರ ಸೇಮ್ ಅದೇ ಥರ ಮಾಡ್ಕೊಂಡು ಹೋಗೋದು. ಈ ಡಿಸೈನ್ ಏನು ಕಷ್ಟ ಏನಿಲ್ಲ, ಬೇಗ ಹಾಕ್ಬೋದು. ಬೇಗ ಹಾಕ್ತೀನಿ ಅನ್ನೋರು ಬೇಗ ಹಾಕ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಅದೇ ನಾವು ಸ್ಟಾರ್ಟಿಂಗಲ್ಲಿ 2 ಸಲ 5 ಚೈನ್ ಹಾಕಿದ್ವಿ, ಆಮೇಲೆ ಒಂದು ಬೀಡ್ಸ್ ಆದಮೇಲೆ 3 ಚೈನು ಡಬಲ್ 2 ಸಲ ಮತ್ತು ಚೈನ್ ಹಾಕಿದ್ವಿ, 5 ಚೈನ. ಅದೇ ಥರ ಅದೊಂದು ಅಷ್ಟೇ ಸ್ವಲ್ಪ ಕಷ್ಟ ಅನಿಸೋದು, ಅದು ಬಿಟ್ಟರೆ ಇನ್ನು ಕಂಬಗಳೆಲ್ಲ ಹಾಕ್ಕೊಂಡು ಹೋಗೋದೆಲ್ಲ ಈಸಿ ಐತೆ. ಅದೇ 3 ಚೈನು ಮತ್ತು 2 ಸಲ 5 ಚೈನು ಅದೊಂದು ಹಾಕ್ಕೊಂಡು ಹೋಗೋದಷ್ಟೇ. ಇಲ್ಲಿ ಸ್ವಲ್ಪ ಲೆಕ್ಕ ಹಾಕೋಬೇಕು ಫ್ರೆಂಡ್ಸ್, ಲೆಕ್ಕ ಹಾಕ್ಕೊಂಡೇ ಮಾಡಿ. ಸುಮ್ಮನೆ ಇವಾಗ ಗೊತ್ತು ಅಂತ ಅಂದ್ಬಿಟ್ಟು ಸುಮ್ಮನೆ ಎಷ್ಟು ಬೇಕಷ್ಟು ಹಾಕ್ಕೊಂಡ್ರೆ ಒಂದು ದೊಡ್ಡ ಒಂದು ಚಿಕ್ಕ ಆ ಥರ ಕಾಣಿಸುತ್ತೆ. ಸುಮ್ಮನೆ ಮತ್ತೆ ಅಂದರೆ ಲೆಕ್ಕ ಹಾಕ್ತಂತಲೇ ಮಾಡಬೇಡಿ. ಇಲ್ಲಿ ಇಷ್ಟು ಇವಾಗ ಇದಕ್ಕೆ ನೀವು ಎಷ್ಟು ಹಾಕ್ತಿರೋ ಕಂಬಗಳು ಅದಕ್ಕೂ ಅಷ್ಟೇ ಹಾಕಬೇಕು. ಎಲ್ಲದಕ್ಕೂ 1ಕ್ಕೆ 13 1ಕ್ಕೆ 12 ಆ ಥರ ಹಾಕ್ಕೊಂಡು ಹೋಗ್ಬೇಡಿ. ಈಗ ಸೇಮ್ ಬರೋ ಥರನೇ ಹಾಕ್ಕೊಂಡು ಹೋಗಿ. ಇವಾಗ ಎಷ್ಟಾಯಿತು ನೋಡ್ತೀನಿ. ಡಬಲ್ ಸ್ಟೆಪ್ ಆಗಿರೋದ್ರಿಂದ ಬೇಕಾದರೆ ಎಷ್ಟು ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು ಅಂತಂದರೆ, ಇವಾಗ ಒಂದೇ ಸ್ಟೆಪ್ಪಲ್ಲಿ ಮುಗಿಸ್ತೀನಿ ಅಂತಂದರೆ ಬೇಕಾದರೆ ಒಂದು ಸ್ಟೆಪ್ಪಲ್ಲೂ ಮುಗಿಸ್ಬೋದು. ಇವಾಗ 1 2 3 4 5 6 12 ಕಂಬಗಳಾಗ್ತು. ಇವಾಗ 12 ಕಂಬ ಹಾಕೊಂಡಾದ್ಮೇಲೆ ಇದೊಂದು ಸ್ವಲ್ಪ ನಿಮಗೆ ಸ್ಟಾರ್ಟಿಂಗ್ ಕಲಿಯೋರು ಕಷ್ಟ ಅನಿಸ್ಬೋದು ಅಷ್ಟೇ, ಈಸಿನೇ ಐತೆ ನೋಡಿ. ಇವಾಗ ಇದಕ್ಕೆ ಈ ಥರ ಬೀಡ ಇನ್ನೊಂದು ಸಲ ಸೂಜಿ ಮೇಲೆ ದಾರ ತಗೊಂಡು ಜಸ್ಟ್ ಒಂಚೂರು ಟರ್ನ್ ಮಾಡ್ಕೊಳ್ಳೋದು ಅಷ್ಟೇ. ಏನು ಟಫ್ ಏನಿರಲ್ಲ, ಇದು ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು. ಸೇಮ್ ಇದಕ್ಕೂ 12 ಕಂಬ ಬರೋ ಥರ ಹಾಕ್ಕೊಂಡು ಹೋಗೋದು ಅಷ್ಟೇ. ಕಲರ್ ಮಾತ್ರ ಇದು ಕಾಂಟ್ರಾಸ್ಟ್ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್. ಕಲರ್ ಕಾಂಟ್ರಾಸ್ಟ್ ಪಿಂಕ್ ಆ್ಯಂಡ್ ಗ್ರೀನ್ ಕಲರ್ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಮೈಸೂರು ಸಿಲ್ಕ್ ಸ್ಯಾರಿ ಆದ್ದರಿಂದ ಸ್ವಲ್ಪ ಸ್ಮೂತಾಗಿ ಐತೆ ಕುಚ್ಚು ಹಾಕೊಳ್ಳೋದಕ್ಕೆ. ಸೀರೆ ಜಾಸ್ತಿ ಏನು ರಫ್ ಏನಿಲ್ಲ, ಸೀರೆ ಪಲ್ಲು ಏನದು ಸೆರಗು ಫುಲ್ ಸಾಫ್ಟಾಗೈತೆ, ಹಾಕ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಡಬಲ್ ಕ್ರೋಶ ನೋಡ್ಕೊಂಡು ಹಾಕಿ. ಅಕಸ್ಮಾತ್ ಇಲ್ಲಿ ಜಾಸ್ತಿ ಎಳೆಯೋದಕ್ಕೆ ಹೋಗ್ಬಿಡಿ, ಕಟ್ಟಾಗ್ಬಿಡುತ್ತೆ. ಆಮೇಲೆ ಫುಲ್ ಸ್ಮೂತಾಗೆ ಹಾಕಿ 12 ಕಂಬ ಮಾಡ್ಕೊಳ್ಳಿ. 12 ಕಂಬ ಮಾಡಿಕೊಂಡು ಗಂಟು ಹಾಕ್ಕೊಳ್ಳೋದು ಫ್ರೆಂಡ್ಸ್. ಇವಾಗ 1 2 3 4 10 ಆಗುತ್ತೆ. 11 ಇವಾಗ ಇದನ್ನು ಲಾಕ್ ಮಾಡ್ಕೋಬೇಕು ನಾನು. ಇವಾಗ ಏನು ಮಾಡಿ ಗೊತ್ತಾ, ಇಲ್ಲಿ ಗ್ಯಾಪ್ ಇರುತ್ತೆ, ಗಂಟಾಗುತ್ತಲ್ಲ ಮೇಲೆ, ಅಲ್ಲಿ ನೋಡಿಕೊಂಡು ಸೂಜಿಯಿಂದ ದಾರ ತಗೊಂಡು ಈ ಥರ ಮಾಡಿ ಒಂದು ಗಂಟು ಹಾಕೊಳ್ಳೋದಷ್ಟೇ ಫ್ರೆಂಡ್ಸ್. ಇದನ್ನು ಇವಾಗ ಇನ್ಸರ್ಟ್ ಮಾಡಿ ಇಲ್ಲಿಗೆ ಮಾಡಿ ಒಂದು ಸಲ ಸಿಂಗಲ್ ಕ್ರೋಶ ಮಾಡಿ, ಇನ್ನೊಂದು ಸಲ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಮಾಡಿ. ಇದಾದಮೇಲೆ 3 ಚೈನು, 1 2 3 3 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋದು. ಇವಾಗ 5 ಚೈನ್, 3 ಚೈನ್ ಆದಮೇಲೆ 5 ಚೈನ್ ಹಾಕಬೇಕು ಅಷ್ಟೇ ಫ್ರೆಂಡ್ಸ್. 5 ಚೈನ್ ಹಾಕ್ಬೇಕು ಅನ್ನೋದನ್ನು ಬಿಟ್ಟರೆ 2 ಸಲ ಕನ್ಫ್ಯೂಸ್ ಏನಿರಲ್ಲ ನೋಡಿ. ಇವಾಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶ ಮಾಡ್ಕೊತೀನಿ. ಮತ್ತು ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶ ಮಾಡಿ, ಡಬಲ್ ಕ್ರೋಶ ಏನು ಮಾಡಬೇಕು ಅಂತೇನಿಲ್ಲ, ಬೇಕಾದ್ರೆ ನೀವು ಸಿಂಗಲ್ ಕ್ರೋಶನೇ ಮಾಡ್ಕೋಬೋದು. ನಾನು ಚೆನ್ನಾಗಿರುತ್ತೆ ಆ ಥರ ಅಂತ ಅಂದ್ಬಿಟ್ಟು 2 ಸಲ ಮಾಡ್ಕೋತಾ ಇದ್ದೀನಿ. ಇವಾಗ ಮತ್ತೆ ಪಕ್ಕದಲ್ಲಿ
ಇಲ್ಲಿಗೆ 2 ಸಲ ಸಿಂಗಲ್ ಕ್ರೋಶ ಮಾಡಿಸ್ಕೊಡಿ. ಇವಾಗ ಹೆಂಗೆ ಹಾಕ್ಕೊಂಡು ಬಂದು ನಾವು ಇದು ಸ್ವಲ್ಪ ಮೇಕ್ ಎತ್ಕೊಂಡಂಗೈತೆ, ಇದಕ್ಕೇನಿಲ್ಲ, ಫೆವಿಕ್ವಿಕ್ ಮಾಡಿದ್ರೆ ಫುಲ್ ಕೂರುತ್ತೆ. ಇದರಲ್ಲಿ ನೋಡಿ ಫ್ರೆಂಡ್ಸ್, ಸೇಮ್ ಇದೇ ಮೆಥಡಲ್ಲಿ ಫುಲ್ ಫಾಲೋ ಅಪ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಇದಕ್ಕೆ ಫೆವಿಕ್ವಿಕ್ ಮಾಡಿದ್ರೆ ಕೂರುತ್ತೆ, ಏನಿಲ್ಲ, ಫುಲ್ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್, ಸೇಮ್ ಮೆಥಡಲ್ಲಿ. ನೋಡಿ ಫ್ರೆಂಡ್ಸ್, ಡಿಸೈನ್ ಇವಾಗ ಲಾಸ್ಟಿಗೆ ಬಂದೈತೆ. ಲಾಸ್ಟಲ್ಲೂ ನಾನು 3 ಚೈನ್ ಹಾಕಿ 3 ಮತ್ತು 5 ಹಾಕಿ ಲಾಸ್ಟಲ್ಲಿ ಕಟ್ ಮಾಡ್ತೀನಿ. ಇವಾಗ 3 ಚೈನ್ ಆಗೈತೆ, ಮತ್ತು ಇವಾಗ 5 ಚೈನ್. ನಾವು ಸ್ಟಾರ್ಟಿಂಗಿಂದ ಏನು ಡಿಸೈನ್ ತೊಗೊಂಡಿರ್ತೀವೋ ನೋಡಿ, ಕೊನೆಗೂ ಅದೇ ಡಿಸೈನ್ಗೆ ಬಂದು ಎಂಡಾಯಿತು. ಇವಾಗ 5 ಚೈನಿಗೆ ಲಾಕ್ ಮಾಡಿ ಆದಮೇಲೆ ಮತ್ತೆ 5 ಚೈನ್ ಮಾಡಿ ಲಾಕ್ ಮಾಡ್ತೀನಿ. 2 3 4 5 5 ಚೈನ್ಗೆ ಲಾಕ್ ಮಾಡಿ ಇಲ್ಲಿಗೆ ಲಾಕ್ ಆಯಿತು. ಇವಾಗ ಸುಮ್ಮನೆ ಈ ಥರ ಕ್ರೋಶ ಮಾಡಿ ಬಿಟ್ಬಿಡ್ತೀನಿ, ಯಾಕಂದರೆ ಲಾಸ್ಟಲ್ಲಿ ಇದನ್ನು ಗಂಪು ಎಷ್ಟು ಬೇಕಾದರೂ ಮಾಡ್ಕೋಬೋದು. ನೋಡಿ ಈ ಥರ ಮಾಡಿ ಇಲ್ಲಿಗೆ ಈ ಡಿಸೈನ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಇದನ್ನು ಬೇಕಾದ್ರೆ ಲಾಸ್ಟಲ್ಲಿ ಈ ಥರ ಗಮ್ ಪೇಸ್ಟ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಈ ಡಿಸೈನ ಬೇಕಾದರೆ ನಾವು ಇಲ್ಲಿಗೇ ಲಾಸ್ಟ್ ಮಾಡಿಕೊಂಡು ಕುಚ್ಕೊಟ್ಕೋಬೋದು ಇಲ್ಲಿ. ಇವಾಗ ನೆಕ್ಸ್ಟ್ ಡಿಸೈನ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ 6 ಎಳೆ ದಾರ ತೊಗೊಂಡು ಈ ಥರ ಲಾಕ್ ಮಾಡ್ಕೊಳ್ಳಿ. ನೀವು ಬೇಕಾದರೆ 7 ಎಳೆ ಬೇಕಾದ್ರೂ ತೊಗೋಬೋದು. ಈ ಥರ ಒಂದ್ಸಲ ಲಾಕ್ ಆದಮೇಲೆ ಈ 5 ಎಳೆ ಇರುತ್ತಲ್ಲ, ಚೈನ್ ಹಾಕಿರ್ತೀವಲ್ಲ 5 ಚೈನು, ಅದರೊಳಗಡೆ ಒಂದ್ಸಲ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲಾಕ್ ಮಾಡಿ ಆದಮೇಲೆ ಮತ್ತೆ 5 ಚೈನ್, ಮತ್ತೆ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು, ಇಲ್ಲ ಇವಾಗ ಅದೇ ಮೊದಲು ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇವಾಗ ಲಾಕ್ ಮಾಡಿ ಆದಮೇಲೆ 5 ಚೈನ್ ಒಳಗಡೆ ಇನ್ನೊಂದು ಸಲ ಲಾಕ್ ಮಾಡಿಕೊಡಿ. 1 2 ನಾನು 5 ಚೈನ್ ಒಳಗಡೆ 2 ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಮಾಡಬೇಕು ಅಂತಂದರೆ ಸೀರೆಯಿಂದ ಒಂದು ಸಲ ಲಾಕ್ ಮಾಡಬೇಕು. ಯಾಕೆ ಫ್ರೆಂಡ್ಸ್ ಸೀರೆಯಿಂದ ಒಂದು ಸಲ ಲಾಕ್ ಮಾಡೋಕ್ಕೆ ಹೇಳ್ತಿದ್ದೀನಿ ಅಂದರೆ, ಗ್ಯಾಪ್ ಕಾಣಿಸುತ್ತೆ, ಗ್ಯಾಪ್ ಕಾಣಬಾರ್ದು, ಇದು ಸ್ಟಿಫಾಗಿ ಕೂರಬೇಕು ಅಂತಂದರೆ ಆ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಇವಾಗ ಸೀರೆ ಒಳಗಡೆಯಿಂದ ಒಂದು ಸಲ ತಗೊಂಡು ಲಾಕ್ ಮಾಡ್ಕೊಂಡು ಆಗೈತೆ. ಇವಾಗ ನಾವೇನು ಮಾಡಬೇಕು, ಇವಾಗ ಇದೆಲ್ಲಿ ಇರುತ್ತೋ ನೆಕ್ಸ್ಟ್ ಇವಾಗ ಕಂಬಗಳೈತಲ್ಲ ಅದ್ರ ಮಧ್ಯೆ ಹೋಲ್ ಇರುತ್ತೆ, ಆ ಹೋಲ್ಗೆ ನಾವು ಬೀಡ್ಸ್ನ ಆ್ಯಡ್ ಮಾಡಬೇಕು. ಕಾಣಿಸ್ತಿದೆ ಇವಾಗ ಹೋಲು, ಕಂಬದ ಮೇಲೆ ಹೋಲ್ ಇರುತ್ತೆ, ಆ ಹೋಲ್ಗೆ ಸ್ಟಾರ್ಟ್ ಮಾಡ್ಕೊತೀನಿ. ಸೂಜಿ ಮೇಲೇನು ದಾರ ಬೇಡ, ಮಾಮೂಲಿ ಸಿಂಗಲ್ ಕ್ರೋಶದಿಂದನೇ ಸ್ಟಾರ್ಟ್ ಮಾಡಬೇಕು. ಈ ಥರ ದಾರ ಎಳ್ಕೊಂಡು ಇವಾಗ ಅದಕ್ಕೆ ಬೀಡ್ಸ್ ಆ್ಯಡ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು. ಈ ಥರ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇಲ್ಲಿ ಇನ್ನೊಂದು ಹೋಲ್ ಇರುತ್ತೆ ಅಲ್ಲಿಗೆ ಹಾಕಿ ಇವಾಗ 3 ಚೈನ್ ಆಯಿತು. ಈ 3 ಚೈನು ನಾನು ಒಂದೇ ಸಲ ಲಾಕ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್,
3 ಚೈನು ಒಂದೇ ಸಲ ಲಾಕ್ ಮಾಡಬೇಕು. ಸೇಮ್ ಮೆಥಡ್ ಇವಾಗ ಎಲ್ಲದಕ್ಕೂ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ಸೂಜಿ ಮೇಲೆ ಒಂದು ಸಲ ದಾರ ತಗೊಳ್ಳೋದು ನೋಡಿ, ಈ ಥರ ಫಸ್ಟು ಆ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಎಲ್ಲಿ ಕಂಬದ ಹೋಲ್ ಕಾಣುತ್ತಾ, ಕಂಬದ ಒಳಗಡೆ ಎಲ್ಲ ಕಂಬದ ಮೇಲೆ ಹೋಲ್ ಇರುತ್ತೆ, ಅಲ್ಲಿಗೆ ತಗೊಂಡು 3 ದಾರ ಬರುತ್ತೆ, 3 ನಾವು ಒಂದು ಮಾಡ್ಕೋಬೇಕು. ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹಾಕೋತಾ ಹೋಗಬೇಕು ಫ್ರೆಂಡ್ಸ್ ನೋಡಿ, ಇವಾಗ ಕಂಪ್ಲೀಟ್ ಆಗೈತೆ. ಇದು ನಾವು ಎಷ್ಟು ಕಂಬಗಳನ್ನ ಹಾಕಿರ್ತೀವೋ ಅಷ್ಟು ಬೀಡ್ಸ್ ಬರುತ್ತೆ ಫ್ರೆಂಡ್ಸ್. ಇದು ಇವಾಗ 3 ಸೇರಿಸಿ ಒಂದು ಸಲ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್ ಯಾವ ಥರ ಬಂದೈತೆ ಅಂತ. ಇವಾಗ ಸೇಮ್ ಆವಾಗ ಹೇಗೆ ಮಾಡಿದ್ವೋ ಅದೇ ಥರ ಸೀರೆಗೆ ನಾಟ್ ಹಾಕೋತೀನಿ ಫ್ರೆಂಡ್ಸ್. ಸೀರೆಗೆ ಎಂತಕ್ಕೆ ಸೇರಿಸಿ ನಾನು ಹಾಕೋತಾ ಇದ್ದೀನಿ ಅಂತಂದರೆ ಸ್ಟಿಫಾಗಿ ಕೂರುತ್ತೆ, ಅಲ್ಲಾಡಲ್ಲ ಎಲ್ಲೂ. ಒಂದೊಂದು ದೊಂಕ ಪಿಂಕಿ ಆಗಿಬಿಡುತ್ತೆ ಈ ಥರ ಬೀಡ್ಸ್ ಹಾಕಿದಾಗ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ನೋಡಿ, ಎಷ್ಟು ಫಿನಿಶಾಗಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ. ಈ ಥರ ಮಾಡ್ತೀನಿ ಫ್ರೆಂಡ್ಸ್. ಇವಾಗ 3 ಚೈನ್ ಆಯ್ತಲ್ಲ, ಅದರೊಳಗಡೆ ಇನ್ನೊಂದು ಸಲ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇವಾಗ ಇಲ್ಲೊಂದು ಸಲ ಲಾಕ್ ಮಾಡ್ತೀನಿ. ಮತ್ತು 5 ಚೈನ್, ಇಲ್ಲೇನು 5 ಚೈನ್ ಐತೆ, 5 ಚೈನ್ ಹಾಕ್ತೀನಿ. ನಾನು ಫೆವಿಕಾಲ್ ಯಾಕೆ ಹಾಕಿ ಅಂತಂದರೆ ನೋಡಿ, ಇವಾಗ ಹಲ್ಲಾಡಿದ್ರೂ ಇದು ದಬ್ಬಾಕೋತಾ ಇಲ್ಲ, ಇವಾಗ ಕರೆಕ್ಟಾಗಿ ಕೂತಿದೆ. ಈ ಥರ ಬರಲಿ, ಈ ಥರ ಕೂರಲಿ ಅನ್ನೋ ಕಾರಣಕ್ಕೆ ಫೆವಿಕಾಲ್ ಮಾಡಿದ್ದು. ಫೆವಿಕಾಲ್ ಮಾಡಿದ್ರೇ ಅದು ಸ್ಟಿಫಾಗಿ ಕೂರುತ್ತೆ ಹಿಂದೆಗಡೆ, ಇಲ್ಲಾಂದರೆ ದಬ್ಬಾಕೊಳ್ಳೋ ಥರ ಆಗಿಬಿಡುತ್ತೆ. ಅದಕ್ಕೇ ಒಂದು ಸಲ ಫೆವಿಕಾಲ್ ಮಾಡಿ ಹಿಂದೆಗಡೆ ಇಲ್ಲಿಗೆ ಫೆವಿಕಾಲ್ ಮಾಡಿದ್ರೆ ಸಾಕು, ಸ್ಟಿಫಾಗಿ ಕೂರುತ್ತೆ. ಹಾಗಂತ ಜಾಸ್ತಿ ಫೆವಿಕಾಲ್ನ ಯೂಸ್ ಮಾಡೋದಕ್ಕೆಲ್ಲ ಹೋಗ್ಬಿಡಿ. ಇವಾಗ ನೋಡಿ 5 ಹಾಕ್ಮೇಲೆ ಚೈನ್ ಹಾಕಿ ಮತ್ತೆ ಲಾಕ್ ಮಾಡಿ, ಆವಾಗ ಹೇಗೆ ನಾವು ಲಾಕ್ ಮಾಡ್ಕೊಂಡು ಬಂದಿದ್ವೋ ಅದೇ ಥರ ಇಲ್ಲೂ ಈ ಚೈನ್ ಮೇಲೆ 2 ಸಲ ಲಾಕ್ ಮಾಡಿ, ಇವಾಗ ಸೀರೆ ಮೇಲೆ ಒಂದು ಸಲ ಲಾಕ್ ಮಾಡ್ಕೊಳ್ಳೋದು. ಸೀರೆ ಮೇಲೆ ಒಂದು ಸಲ ಲಾಕ್ ಮಾಡಿಕೊಂಡು ನಾನು ಹೆಂಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತಂದರೆ, ಇವಾಗ ನಾವು ಮಾಡ್ತಿರೋದು ಹಾಫ್ ಡಬಲ್ ಕ್ರೋಶೆ ಅಲ್ವಾ. ಇವಾಗ ಈ ಥರ ಹಿಡಿದಾಗ ಅದು ಹಾಫ್ ಡಬಲ್ ಕ್ರೋಶದಿಂದ ಕಾಣಿಸ್ಬೇಕು, ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇರೋದು ಫ್ರೆಂಡ್ಸ್. ಕನ್ಫ್ಯೂಸ್ ಮಾಡ್ಕೋಬೇಡಿ ನೋಡಿ. ಈ ಥರ ಸ್ಟಾರ್ಟಿಂಗಲ್ಲಿ ನಾನೇನು ಸೂಜಿ ಮೇಲೆ ದಾರ ತೊಗೋತಾ ಇಲ್ಲ, ಹಾಗೆ ತೊಗೊಂಡಿದ್ದೀನಿ. ಹಾಗೆ ತಗೊಂಡು ಬೀಡ್ಸ್ ಆ್ಯಡ್ ಮಾಡಿಕೊಂಡು ಆಮೇಲೆ ಸೂಜಿ ಮೇಲೆ ದಾರ ತಗೊಂಡು ಆ್ಯಡ್ ಮಾಡ್ಕೊತಾ ಹೋಗ್ತಿರೋದು ಫ್ರೆಂಡ್ಸ್. ಇವಾಗ ಹೇಗೆ ಮಾಡ್ಕೊಂಡು ಬಂದ್ವೋ ಡಿಸೈನ್ ಇವಾಗ ಅದೇ ಥರ ಸೇಮ್ ಡಿಸೈನ್ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು ಫ್ರೆಂಡ್ಸ್. ಕಂಬ ಬರುತ್ತಲ್ಲ, ಕಂಬದ ಮೇಲೆ ಒಂದು ಹೋಲ್ ಥರ ಇರುತ್ತೆ, ಅಲ್ಲಿಗೆ ನಾವು ನೋಡಿಕೊಂಡು ಸೂಜಿ ಮೇಲೆ ದಾರ ತಗೊಂಡು 3 ಒಂದೇ ಸಲ ತೊಗೋಬೇಕು. ನಾನು ಏನಕ್ಕೆ ಇಲ್ಲಿ ಡಬಲ್ ಕ್ರೋಶೆ ಮಾಡ್ತಾಯಿಲ್ಲ ಅಂತಂದರೆ, ಡಬಲ್ ಕ್ರೋಶೆ ಮಾಡ್ತಾಯಿಲ್ಲ 2 ಸ್ಟೆಪ್ ಬರೋ ಥರ ಒಂದೇ ಸಲ ಇದಕ್ಕೆ ತೊಗೋತೀನಿ ಅಂದರೆ ಅದಾದರೆ ಓವರ್ ಆಗಿಬಿಡುತ್ತೆ. ಓವರ್ ಆದರೆ ಏನಂದರೆ ಫುಲ್ ಡೊಂಕ ಥರ ಆಗಿಬಿಡುತ್ತೆ, ಬಿದೋದಂಗೆ ಕಾಣುತ್ತೆ. ಈ ಥರ ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು 3 ಸಲ ದಾರ ಬರುತ್ತೆ. 3 ಸಲ ದಾರ ಬಂದಿದ್ದನ್ನು ಒಟ್ಟಿಗೆ ಈ ಥರನೇ ತಗೋತಾ ಇರೋದು ಏನಕ್ಕೆ ಅಂತಂದರೆ ಸ್ಟಿಫಾಗಿ ಕೂರಲಿ ಅಂತ. ನೀವು ಬೇಕಾದ್ರೆ ಡಬಲ್ ಕ್ರೋಶೆ ಮಾಡ್ಕೋತೀನಿ ಅಂದರೆ ಮಾಡ್ಕೊಡಿ, ಯಾಕಂದರೆ ಫುಲ್ ಲಾಂಗ್ ಆಗುತ್ತೆ, ಆಮೇಲೆ ದಬ್ಬಾಕೊಳ್ಳೋ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ಥರನೇ ಮಾಡ್ಕೋತಾ ಹೋಗ್ತಾ ಇರೋದು. ನೋಡಿ ಫ್ರೆಂಡ್ಸ್, ಇದೇ ಡಿಸೈನ್ ಫುಲ್ ಹೇಗೆ ಕಂಪ್ಲೀಟ್ ಮಾಡ್ಕೋತಾ ಹೋಗಬೇಕು ಸೇಮ್ ಫ್ರೆಂಡ್ಸ್. ನೋಡಿ ಫೈನಲಿ ಡಿಸೈನ್ ಕಂಪ್ಲೀಟ್ ಆಗಿದೆ. ನಾನು ಈ ಡಿಸೈನ್ಗೆ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ, ಈ ಥರ ಬೀಡನ್ನ. ಈ ಥರ ಯಾಕೆ ಆ್ಯಡ್ ಮಾಡಿದ್ದೀನಿ ಅಂದರೆ ಗ್ರಿಪ್ಪಾಗಿ ಕೂರುತ್ತೆ ಆ್ಯಂಡ್ ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ. ಇವಾಗ ಇದನ್ನು ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಈ ಥರ ಇಟ್ಕೊಂಡು
ಇದಕ್ಕೊಂದು ಸೂಜಿ ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ. ಈ ಥರ ಒಳಗಡೆಯಿಂದ ಆ್ಯಡ್ ಮಾಡ್ಕೋಬೇಕು ಸೂಜಿನ. ಈ ಥರ ಆ್ಯಡ್ ಮಾಡಿಕೊಂಡು ಇವಾಗ ಇದಕ್ಕೆ ಸ್ಮಾಲ್ ಬೀಡ್ಸ್ ಯೂಸ್ ಮಾಡಿದ್ದೆಲ್ಲ ಅದನ್ನು ಹಾಕ್ಕೊಳ್ಳೋದು. ನೋಡಿ ಈ ಥರ ಕೂತು ಇವಾಗ ಈ ಥರ ಒಳಗಡೆಯಿಂದ ಎಳ್ಕೊಳ್ಳೋದು. ನೋಡಿ ಈ ಥರ ಬಂತು. ಇದೇ ಥರ ನೋಡಿ ಹಿಂದೆಗಡೆಯಿಂದ ಸೂಜಿ ತಕ್ಕೊಳ್ಳೋದು. ಈ ಥರ ಸೂಜಿನ ತಗೊಂಡು ಒಳಗಡೆಯಿಂದ ದಾರನ ಕಾಟನ್ ಥ್ರೆಡ್ ಫ್ರೆಂಡ್ಸ್ ಇದು ಯೂಸ್ ಮಾಡಿರೋದು ಬೀಡ್ಸ್ಗೆ ನಾನು ಲಾಸ್ಟಲ್ಲಿ. ಈ ಥರ 2 ಸಲ ಆದಮೇಲೆ ಲಾಸ್ಟಲ್ಲಿ ಹಿಂದೆಗಡೆ ಗಂಟು ಹಾಕ್ಕೊಂಡ್ರೆ ಮುಗೀತು. ಇವಾಗ ಇದಕ್ಕೆ ಟ್ರಿಮ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್ ಈ ಥರ ನೋಡಿ. ಇವಾಗ ಇದಕ್ಕೆ ಕುಚ್ಚಾಕಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫೈನಲಿ ಈ ಡಿಸೈನ್ ಕಂಪ್ಲೀಟ್ ಆಗೈತೆ. ನಾನಿವಾಗ ಕುಚ್ಚಿದ್ದೀನಿ ಹೇಗೆ ಹಾಕಿದ್ದೀನಿ ಅಂದರೆ 4 ಗ್ರೀನ್ ಕಲರ್ ಆ್ಯಂಡ್ 2 ಪಿಂಕ್ ಕಲರ್. ಸ್ಟಾರ್ಟಿಂಗ್ ಆ್ಯಂಡ್ ಎಂಡು 1 ಪಿಂಕು ತೊಗೊಂಡಿರೋದು. ನೋಡಿ ನಿಮ್ಗೆ ಕುಚ್ಚು ಕಟ್ಟೋದಕ್ಕೆ ಹೆಂಗೆ ದಾರ ಅಡ್ಜಸ್ಟ್ ಆಗುತ್ತೋ ಆ ಟೈಪಲ್ಲಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬಂದೈತೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.